ಹಾಯ್ ನಮಸ್ತೆ ಸ್ನೇಹಿತರೆ. ಎಂಜಿನಿಯರಿಂಗ್ ಪದವಿ ಪಡೆದರೆ ಬದುಕು ಸುಭದ್ರ ಎನ್ನುವ ನಂಬಿಕೆ ಎಲ್ಲರದ್ದು. ಎಐ ಕಾಲಘಟ್ಟದ ಈ ಹೊತ್ತಿನಲ್ಲಿ ಐಟಿ ಕಂಪನಿಗಳಿಂದ ಸಹಸ್ರಾರುಗಟ್ಟಲೆ ನೌಕರರ ವಜಾ ಎಂಬ ಸುದ್ದಿ ಕೇಳಿದಾಗ ಒಂದು ಕ್ಷಣ ಟೆಕ್ಕಿಗಳಿಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಈಗಷ್ಟೇ ಫೀಸ್ ಕಟ್ಟಿ ಬಂದ ಪೋಷಕರಿಗೂ ನಾನು ಎಂಜಿನಿಯರ್ ಆಗ್ತೀನಿ ಅಂತ ಕೈ ಎತ್ತುವ ವಿದ್ಯಾರ್ಥಿಗಳಿಗೂ ಅರೆ ನಮ್ಮ ಸುತ್ತ ಏನೋ ಆಗುತ್ತಿದೆಯಲ್ಲ ಎನಿಸದೇ ಇರದು. ಜುಲೈ 15 ವಿಶ್ವ ಯುವ ಕೌಶಲ ದಿನ. ಎಐ ತಂತ್ರಜ್ಞಾನವೂ ಸೇರಿದಂತೆ ಹಲವು ಬೆಳವಣಿಗೆಗಳು ನಮ್ಮ ಕಲಿಕೆಯ ಪ್ರಕ್ರಿಯೆಯನ್ನು, ಉದ್ಯೋಗದ ಅವಕಾಶಗಳನ್ನು ಗಮನಾರ್ಹವಾಗಿ ಬದಲಿಸುತ್ತಿರುವ ಈ ಸಂದರ್ಭದಲ್ಲಿ ನಾವೇನು ಮಾಡಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಯಾವ ವಿಷಯ ಕಲಿಯಬೇಕು, ಕಲಿತದ್ದನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು ವಿದ್ಯಾರ್ಥಿಗಳನ್ನು, ಅವರ ಪೋಷಕರನ್ನು ಕಾಡುತ್ತಲೇ ಇರುವ ಪ್ರಶ್ನೆ. ಪಿಯುಸಿ ಮುಗಿಸಿದ ಮೇಲೆ ಏನು ಮಾಡುವುದು ಎಂಬ ತಲೆಬಿಸಿ ಇದಕ್ಕೊಂದು ಉದಾಹರಣೆ. ಮೆಡಿಕಲ್ಗಿಂತ ಕಡಿಮೆ ಅವಧಿಯ, ತುಲನಾತ್ಮಕವಾಗಿ ಕಡಿಮೆ ವೆಚ್ಚದ ಎಂಜಿನಿಯರಿಂಗ್ ಶಿಕ್ಷಣಕ್ಕೆ ಹೆಚ್ಚಿನ ಬೇಡಿಕೆಯೂ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಈ ಪರಿಸ್ಥಿತಿ ಬದಲಾಗುತ್ತಿದೆ. ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಕೈವಾಡ ತೋರಿಸುತ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ನಮ್ಮ ಶಿಕ್ಷಣದ ಆಯ್ಕೆಗಳ ಮೇಲೆ ಪ್ರಭಾವ ಬೀರುತ್ತಿದೆ. ಐಟಿ ಉದ್ಯಮವನ್ನಷ್ಟೇ ಅಲ್ಲ, ಬಹುತೇಕ ಎಲ್ಲ ಉದ್ಯೋಗಗಳನ್ನು ಎಐ ತಂತ್ರಜ್ಞಾನ ಬದಲಿಸುತ್ತಿದೆ. ಎಂಜಿನಿಯರಿಂಗ್ ಶಿಕ್ಷಣವನ್ನು, ಅದರಲ್ಲೂ ಮುಖ್ಯವಾಗಿ ಕಂಪ್ಯೂಟರ್ ವಿಜ್ಞಾನವನ್ನು ಆರಿಸಿಕೊಳ್ಳಬೇಕೇ ಬೇಡವೇ ಎನ್ನುವ ಪ್ರಶ್ನೆ ವಿದ್ಯಾರ್ಥಿಗಳನ್ನು ಮತ್ತು ಅವರ ಪೋಷಕರನ್ನು ಕಾಡುತ್ತಿದೆ. ಸಿವಿಲ್, ಮೆಕ್ಯಾನಿಕಲ್ ಮುಂತಾದ ಸಾಂಪ್ರದಾಯಿಕ ವಿಭಾಗಗಳನ್ನು ಆರಿಸಿಕೊಳ್ಳಬೇಕು ಎಂದುಕೊಂಡವರು ಸಹ ಗೊಂದಲದಲ್ಲೇ ಇದ್ದಾರೆ. 2030 ವೇಳೆಗೆ ಪ್ರಪಂಚದ 22% ಉದ್ಯೋಗಗಳ ಸ್ವರೂಪವೇ ಬದಲಾಗಲಿದೆ ಎಂದು ವಿಶ್ವ ಆರ್ಥಿಕ ವೇದಿಕೆ ಹೇಳಿದೆ. ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆಗಳು ಈ ಬದಲಾವಣೆಗಳಿಗೆ ಕಾರಣವಾಗಲಿವೆಯಂತೆ. ಹಾಗೆಂದು ಅಷ್ಟೆಲ್ಲ ಜನರ ಕೆಲಸ ಹೋಗಲಿದೆ ಎಂದರ್ಥವಲ್ಲ. ಹಳೆಯ ಉದ್ಯೋಗಗಳ ಬದಲಿಗೆ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎನ್ನುವುದು ಸದ್ಯದ ಅಂದಾಜು. ಈ ಹೊಸ ಬೇಡಿಕೆಗಳಿಗೆ ಸಿದ್ಧರಾಗಿರುವುದು ಹೇಗೆ ಎನ್ನುವುದು ಇಂದಿನ ವಿದ್ಯಾರ್ಥಿಗಳ, ಪೋಷಕರ, ಶಿಕ್ಷಕರ ಹಾಗೂ ಶಿಕ್ಷಣ ಸಂಸ್ಥೆಗಳ ಎದುರಿಗಿರುವ ಸವಾಲು. ಇಂದಿನ ಉದ್ಯೋಗಗಳಿಗೆ ಬೇಕಾದ ಕೌಶಲಗಳಿಗೂ ನಮ್ಮ ಶಿಕ್ಷಣ ವ್ಯವಸ್ಥೆ ಕಲಿಸುತ್ತಿರುವ ಕೌಶಲಗಳಿಗೂ ನಡುವೆ ಈಗಾಗಲೇ ದೊಡ್ಡ ಅಂತರವಿದೆ ಎಂದು ತಜ್ಞರು ತಲೆಕೆಡಿಸಿಕೊಳ್ಳುತ್ತಿರುವಾಗ ಭವಿಷ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದು ಹೇಗೆನ್ನುವ ಆತಂಕ ನಮ್ಮ ಪೋಷಕರಿಗೆ ಇರುವುದರಲ್ಲಿ ತಪ್ಪೇನೂ ಇಲ್ಲ. ಅನೇಕ ಎಂಜಿನಿಯರ್ಗಳು ಮಾಡುತ್ತಿದ್ದ ಕೆಲಸಗಳನ್ನು ಇಂದು ಎಐ ತಂತ್ರಜ್ಞಾನವೇ ಮಾಡುತ್ತಿರುವುದು. ಇದರಿಂದಾಗಿ ಕೆಲವು ಕೆಲಸಗಳ ಸ್ವರೂಪ ಬದಲಾಗುತ್ತಿರುವುದು ನಿಜವೇ. ಆದರೆ ಎಂಜಿನಿಯರ್ಗಳಿಗೆ ಕೆಲಸವೇ ಇಲ್ಲ ಎನ್ನುವುದು ತಪ್ಪು ಅಭಿಪ್ರಾಯ. ಪ್ರತಿ ವರ್ಷವೂ ಹೊಸ ಎಂಜಿನಿಯರಿಂಗ್ ಪದವೀಧರರು ಲಕ್ಷಾಂತರ ಸಂಖ್ಯೆಯಲ್ಲಿ ಹೊರಬರುತ್ತಿರುವುದು, ಅವರೆಲ್ಲರಿಗೂ ಸಾಕಾಗುವಷ್ಟು ಉದ್ಯೋಗಾವಕಾಶಗಳು ಇಲ್ಲದಿರುವುದು ಎಷ್ಟು ನಿಜವೋ, ಪರಿಣಿತ ಎಂಜಿನಿಯರ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲದಿರುವುದು ಅಷ್ಟೇ ನಿಜ. ಆಧುನಿಕ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟ ಕೌಶಲಗಳಲ್ಲಿ ಇಂದಿಗೂ ಬೇಡಿಕೆಗೆ ತಕ್ಕಷ್ಟು ಸಂಖ್ಯೆಯ ಪರಿಣತರು ಇಲ್ಲ ಎಂದು ಅಂಕಿಅಂಶಗಳು ಹೇಳುತ್ತವೆ. ಎಐ ತಂತ್ರಜ್ಞಾನದ ಪ್ರಭಾವ ಕೇವಲ ಕಂಪ್ಯೂಟರ್ ವಿಜ್ಞಾನಕ್ಕಷ್ಟೇ ಸೀಮಿತವೇನೂ ಅಲ್ಲ. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಕೆಮಿಕಲ್ ಮುಂತಾದ ಯಾವುದೇ ವಿಭಾಗವನ್ನು ತೆಗೆದುಕೊಂಡರೂ ಅಲ್ಲೆಲ್ಲ ಇಂದು ಎಐ ಪ್ರಭಾವ ಕಾಣಸಿಗುತ್ತಿದೆ. ಕಂಪ್ಯೂಟರ್ ವಿಜ್ಞಾನದವರು ಕೋಡ್ ಬರೆಸಲು ಜನರೇಟಿವ್ ಎಐ ಬಳಸಿದಂತೆ ಸಿವಿಲ್, ಮೆಕ್ಯಾನಿಕಲ್ ಮುಂತಾದ ವಿಭಾಗಗಳನ್ನು ಜನರೇಟಿವ್ ಡಿಸೈನ್ ಎಂಬ ಪರಿಕಲ್ಪನೆಯನ್ನು ಬಳಸಿ ತಮ್ಮ ವಿನ್ಯಾಸಗಳನ್ನು ರೂಪಿಸುತ್ತಿದ್ದಾರೆ. ನಮ್ಮ ಅಗತ್ಯಗಳನ್ನು ಸ್ಪಷ್ಟಪಡಿಸಿದರೆ ಸಾಕು, ಎಐ ತಂತ್ರಜ್ಞಾನ ಕೆಲವೇ ನಿಮಿಷಗಳಲ್ಲಿ ಕಟ್ಟಡ ಅಥವಾ ಯಂತ್ರಗಳ ಪರ್ಯಾಯ ವಿನ್ಯಾಸವನ್ನು ಸೃಷ್ಟಿಸಿಕೊಡುವ ಸಾಮರ್ಥ್ಯ ಬೆಳೆಸಿಕೊಂಡಿದೆ. ಇಂತಹ ವಿನ್ಯಾಸಗಳನ್ನು ಸಿದ್ಧಪಡಿಸುವ, ಅದರಲ್ಲಿ ಸೂಕ್ತವಾದುದನ್ನು ಆರಿಸಿಕೊಂಡು ಸಮರ್ಥವಾಗಿ ಬಳಸಿಕೊಳ್ಳುವ ಕೌಶಲ ಇಂದಿನ ಇಂಜಿನಿಯರ್ಗಳಿಗೆ ಇರಬೇಕಾಗಿದೆ. ಅಂದರೆ ವಿಭಾಗ ಯಾವುದೇ ಆದರೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಈಗ ಎಐ ಪ್ರಭಾವ ಸರ್ವವ್ಯಾಪಿಯಾಗಿದೆ. ಎಂಜಿನಿಯರಿಂಗ್ ಪಠ್ಯಕ್ರಮ ಬದಲಾಗಬೇಕು. ಏಕೆಂದರೆ ಉದ್ಯಮದ ಅಗತ್ಯಗಳಿಗೆ ಸರಿಹೊಂದುವಂತಹ ಪಠ್ಯಕ್ರಮ ಬದಲಾಯಿಸಬೇಕಾಗಿರುವುದು.
ಬಾಯಿಪಾಠದ ಕಲಿಕೆಯ ಜಾಗದಲ್ಲಿ ವಿಮರ್ಶಾತ್ಮಕ ಚಿಂತನೆಗಳಂತಹ ಕೌಶಲಗಳಿಗೂ ಮಹತ್ವ ಕೊಡಬೇಕಾಗಿರುವುದು ಇಂದಿನ ಪ್ರಮುಖ ಅಗತ್ಯ. ಇದರ ಜತೆಯಲ್ಲೇ ಹೊಸ ಪಠ್ಯಕ್ರಮಗಳನ್ನು ಬೋಧಿಸುವ ಪರಿಣತಿಯನ್ನು ಶಿಕ್ಷಣ ಸಂಸ್ಥೆಗಳು ಬೆಳೆಸಿಕೊಳ್ಳಬೇಕಾಗಿದೆ. ಇಂಟರ್ನ್ಶಿಪ್ನಂತಹ ಮಾರ್ಗಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಅನುಭವ ಒದಗಿಸಿಕೊಡುವುದು ಶಿಕ್ಷಣ ಸಂಸ್ಥೆಗಳು ಹಾಗೂ ಉದ್ಯಮಗಳು ಒಟ್ಟಾಗಿ ಮಾಡಬೇಕಾಗಿರುವ ಕೆಲಸ. ಉದ್ಯೋಗಾವಕಾಶಗಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಂಪ್ಯೂಟರ್ ವಿಜ್ಞಾನದಂತಹ ಕೆಲವೇ ವಿಭಾಗಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪದವೀಧರರು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ಕೆಲವು ಸರ್ಕಾರಗಳು ಮುಂದಾಗುತ್ತಿರುವುದು ಇಂದಿನ ಪರಿಸ್ಥಿತಿಗೆ ಹಿಡಿದ ಕನ್ನಡಿಯಂತಿದೆ. ಐಟಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚು ಎನ್ನುವುದು ಎಂಜಿನಿಯರಿಂಗ್ ಶಿಕ್ಷಣದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸಿದ್ದ ಕಾರಣಗಳಲ್ಲೊಂದು. ಐಟಿ ಸೇವೆಗಳನ್ನು ಒದಗಿಸುವ ಸಂಸ್ಥೆಗಳು ಗಂಟೆಗಿಷ್ಟರಂತೆ ಶುಲ್ಕ ಪಡೆದುಕೊಂಡು ಹೊರದೇಶದ ಗ್ರಾಹಕರಿಗೆ ಸೇವೆ ಒದಗಿಸುತ್ತಿದ್ದ ಕಾಲದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿದ್ದಿದ್ದು ನಿಜವೇ. ಹೊಸ ತಂತ್ರಾಂಶಗಳನ್ನು ಸಿದ್ಧಪಡಿಸುವುದು, ಹಳೆಯ ತಂತ್ರಾಂಶಗಳನ್ನು ನಿರ್ವಹಿಸುವುದು, ಅವುಗಳ ಕಾರ್ಯಾಚರಣೆಯಲ್ಲಿ ಉಂಟಾಗುವ ದೋಷಗಳನ್ನು ಪರಿಹರಿಸುವುದು ಮುಂತಾದ ಕೆಲಸಗಳನ್ನು ಐಟಿ ಉದ್ಯೋಗಿಗಳು ಮಾಡುತ್ತಿದ್ದರು, ಈಗಲೂ ಸಹ ಮಾಡುತ್ತಿದ್ದಾರೆ. ಆದರೆ ಈ ಪೈಕಿ ಅನೇಕ ಕೆಲಸಗಳು ಐಟಿ ತಂತ್ರಜ್ಞಾನದ ಸಹಾಯದಿಂದ ಬಹಳವೇ ಸುಲಭವಾಗಿವೆ. ಎಐ ತಂತ್ರಜ್ಞಾನದ ಸಾಮರ್ಥ್ಯ ಗ್ರಾಹಕರಿಗೂ ಗೊತ್ತಿರುವುದರಿಂದ ಹೆಚ್ಚು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದು, ಹೆಚ್ಚು ಶುಲ್ಕ ವಿಧಿಸುವುದು ಸಾಧ್ಯವಿಲ್ಲದಂತಾಗಿದೆ. ಹಾಗೆಂದ ಮಾತ್ರಕ್ಕೆ ಮನುಷ್ಯರಿಗೆ ಕೆಲಸವೇ ಇಲ್ಲ ಎಂದೇನೂ ಹೇಳಲಾಗದು. ಯಾವ ಸಮಸ್ಯೆ ಬಗೆಹರಿಸಬೇಕೆಂದು ವಿವರಿಸುವುದು, ಅದು ಬರೆದುಕೊಟ್ಟ ಕೋಡನ್ನು ಪರಿಶೀಲಿಸುವುದು, ವಿನ್ಯಾಸ ಹಾಗೂ ಸುರಕ್ಷತೆ ಕುರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಇಂದಿಗೂ ಮನುಷ್ಯ ಪರಿಣತರ ಜವಾಬ್ದಾರಿಗಳೇ ಆಗಿವೆ. ಅಂದಹಾಗೆ ಇದನ್ನೆಲ್ಲ ವಿದ್ಯಾರ್ಥಿಗಳಷ್ಟೇ ಮಾಡಬೇಕು ಎಂದೇನೂ ಇಲ್ಲ. ಸಾಕ್ಷರರಾಗಿರುವ ನಾವೆಲ್ಲರೂ ಎಐ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಲು ಕಲಿತು ಎಐ ಸಾಕ್ಷರರು ಆಗುವ ಗುರಿ ಇಟ್ಟುಕೊಳ್ಳಬೇಕಾಗಿದೆ. ಇದಿಷ್ಟು ಬದಲಾಗುತ್ತಿರುವ ಇಂಜಿನಿಯರಿಂಗ್ ಕುರಿತ ವಿಶೇಷ ಮಾಹಿತಿಯಾಗಿತ್ತು. ಇನ್ನೂ ಹೆಚ್ಚಿನ ಹೊಸ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.